ಕ್ಯಾಪಿಟಲ್ ಅರೌಂಡ್ 10,000 to 11,000. ಸೊ ಒನ್ ಲಾಟಲ್ಲಿ ಟ್ರೇಡ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದರೆ ಮಾರ್ಕೆಟಲ್ಲಿ ನೀವು ಜಾಸ್ತಿ ಹೊತ್ತು ಕೂತ್ಕೋಬೋದು. ಸೊ ಮಾರ್ಕೆಟನ್ನ ಅಬ್ಸರ್ವ್ ಮಾಡ್ಬೋದು ಯಾವ ಥರ ಮೂಮೆಂಟ್ ಕೊಡ್ತಿದೆ ಅನ್ನೋದನ್ನು. ಸೊ ಅದರಿಂದ ಏನಾಗುತ್ತೆ, ಜಾಸ್ತಿ ನಮಗೆ ರಿಸ್ಕ್ ಇರೋಲ್ಲ. ಸೊ 1:2 ಅಥವಾ 1:3 ನೀವು ರಿಸ್ಕ್ ರೇಷಿಯೋ ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ಸೊ ನಿಮ್ದು ಇವನ್ ಲಾಸ್ ಆದ್ರೂ 650 ಮ್ಯಾಕ್ಸಿಮಮ್ 1,000 ರೂಪೀಸ್ ಆಗುತ್ತೆ. ಓಕೆನಾ, 10 ಪಾಯಿಂಟ್ಸ್ ಅಥವಾ 20 ಪಾಯಿಂಟ್ಸಿಗೆ. ಅದೇ ಥರ ಪ್ರಾಫಿಟನ್ನು ನೀವು 1:2 ಅಂದರೆ 10 ಪಾಯಿಂಟು ಮತ್ತು 20 ಪಾಯಿಂಟು ಟಾರ್ಗೆಟ್ ಇಟ್ಕೊಂಡ್ರೆ ನಿಮಗೆ ಓವರಾಲ್ ಪ್ರಾಫಿಟಲ್ಲೇ ಇರ್ತೀರ. ಸೊ ಅದೇ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಕ್ಯಾಪಿಟಲು ಉಳಿಯುತ್ತೆ, ಹಾಗೆ ನಿಮ್ಮ ನಾಲೆಜು ಗೇನ್ ಆಗುತ್ತೆ. ಸೊ ಇಲ್ಲೇನಂದರೆ ಮೇನು ಸ್ಟಾರ್ಟಿಂಗಲ್ಲಿ ಯಾರೇ ಬಿಗಿನರ್ಸು ಸ್ಟಾರ್ಟ್ ಮಾಡಿದ್ರು ಒಂದು ಲಾಟಲ್ಲೇ ಟ್ರೇಡ್ ಮಾಡಿ. ಇದು ಸಜೆಸ್ಟ್ ಅಂದರೆ ಆಲ್ಮೋಸ್ಟು ನಿಮಗೆ ರಿಸ್ಕ್ ಕಡಿಮೆ ಇರುತ್ತೆ. ಸುಮ್ಮನೆ ನಮ್ಮ ಫ್ರೆಂಡು 10 ಲಾಟ್ 20 ಲಾಟ್ ಮಾಡ್ತಾರಂದರೆ ಅವ್ರು ಕಲ್ತಿರ್ತಾರೆ, ಹಾಗೆ ರಿಸ್ಕ್ ಅವ್ರದ್ದಿರುತ್ತೆ. ಅವ್ರು ನೋಡಿ ನಾವು ಮಾಡಬಾರ್ದು. ನಮ್ಮದೇನು, ನಾನು ಎಷ್ಟು ಕಲ್ತಿದ್ದೀನಿ, ನಾನು ಎಷ್ಟು ಕ್ಯಾಪಿಟಲ್ನ ಮಾರ್ಕೆಟಲ್ಲಿ ಯುಟಿಲೈಸ್ ಮಾಡಬೇಕು, ಅದರಿಂದ ಎಷ್ಟು ರಿಟರ್ನ್ ತೊಗೋಬೇಕು ಅನ್ನೋದು ಒಂದೇ ತಲೆ ಇರಬೇಕು. ಸೊ ಈ ಥರ ನೀವು ಡೈಲಿ ಪ್ರಾಫಿಟ್ ಮಾಡ್ಕೋಬೇಕಂದ್ರೆ ಸುಮ್ಮನೆ ಆಗೋಲ್ಲ. ಸೊ ನಿಮಗೆ ಅಟ್ಲೀಸ್ಟು ಒಂದು ಯಾವುದಾದ್ರೂ ಪ್ರೈಸ್ ಆ್ಯಕ್ಷನ್ನು ಮತ್ತು ಡಿಮ್ಯಾಂಡ್ ಸಪ್ಲೈ ಅಂದರೆ ಸಪೋರ್ಟ್ ರೆಸಿಸ್ಟೆನ್ಸ್ ಕಲಿತ್ರೆ ನಿಮಗೆ ಆರಾಮಾಗಿ 10,000 ಕ್ಯಾಪಿಟಲಿಂದ 500 to 1,000 ಅಂದರೆ 10%, 5 to 10% ನೀವು ಎವ್ರಿ ಡೇ ಈ ಥರ ಪ್ರಾಫಿಟ್ ಮಾಡ್ಕೊತ ಹೋಗ್ಬೋದು ಕರೆಕ್ಟಾಗಿ ಬೈಯಿಂಗ್ ಮಾಡಿದ್ರೆ. ಸೊ ಅದು ಯಾವಾಗ ಬರುತ್ತೆ ಬೈಯಿಂಗ್ ಅಂದರೆ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊ ಹೋಗ್ಬೇಕು. ಸೊ ಇವತ್ತು ನೋಡ್ತಿರ್ಬೋದು, ನಾನು ಇಲ್ಲಿ ಆಲ್ಮೋಸ್ಟ್ ಒಂದು ಲಾಟನ್ನು 160 ಬೈ ಮಾಡಿದ್ದೆ. ಇದು ಆಲ್ಮೋಸ್ಟ್ 200+ ಹೋಗಿದೆ. ಸೊ ನಾನು ರೆಕಾರ್ಡ್ ಮಾಡಿ ಅದನ್ನು ಹಾಕಿದ್ದೀನಿ ಇಲ್ಲಿ. ಸೊ ಇದರಲ್ಲಿ ನಾನು ಜಾಸ್ತಿ ಅಂದರೆ ವೆಯ್ಟ್ ಮಾಡೋಕ್ಕೆ ಅಂದರೆ ನನಗೆ ಇಷ್ಟು ಪ್ರಾಫಿಟ್ ಆದರೆ ಸಾಕಂತಿರುತ್ತೆ 1,000 2,000. ಸೊ ನಾನು ಆಲ್ಮೋಸ್ಟ್ 2,000 ಇದರಲ್ಲಿ ಬುಕ್ ಮಾಡ್ಕೊಂಡು ಎಕ್ಸಿಟ್ ಮಾಡಿದೆ. ಸೊ ಇದೇ ರೀತಿ ನಿಮಗೂ ಪ್ರೈಸ್ ಆ್ಯಕ್ಷನ್ ಮತ್ತು ಸಪೋರ್ಟ್ ರೆಸಿಸ್ಟೆನ್ಸ್ನ ಹೇಗೆ ಮಾರ್ಕ್ ಮಾಡ್ಕೊಂಡು ಇದರಲ್ಲಿ ಟ್ರೇಡ್ ಮಾಡ್ಬೇಕಂತಂದು ಕಲಿಯೋದಿಷ್ಟ ಇದ್ದರೆ ಪಿಂಗ್ ಮಾಡಿ, ನಾನು ಅದನ್ನೇ ವೀಡಿಯೋ ಮಾಡಿ ಹಾಕ್ತೀನಿ. ನೀವು ಕಲೀರಿ, ಹಾಗೆ ಕಲಿತು ನೀವು ಮಾರ್ಕೆಟ್ನ ವಾಚ್ ಮಾಡಿ ಫಸ್ಟು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಆದಮೇಲೆ ನೀವು ಪರ್ಫೆಕ್ಟ್ ಆದಮೇಲೆ ಈ ರೀತಿ ಒಂದು ಲಾಟಿಂದ ಟ್ರೇಡ್ ಮಾಡ್ಕೋಬೋದು. ಸೊ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಳನ್ನು ನಾನು ಹಾಕ್ತಾಯಿರ್ತೀನಿ. ಥ್ಯಾಂಕ್ ಯು.